ನಾನು ಸತ್ತೋಯ್ತೀನಿ ಅಂತ ಗೊತ್ತಿದ್ರು ಯಾಪಾಟಿ ಮನೆ ಕಟ್ಟೋದ್ರೆ ಬ್ಯುಸಿಯಾಗೋಗ್ಬಿಟ್ಟವಳು ನೋಡು. ಥೂ, ಜನ ಹಂಗೇನೆನೆಯ ಕಂಡೋರು ನೆಗದ್ಬಿಟ್ಟು ಸತ್ತೋಯ್ತಾನೆ ಅಂದ್ರೂ ಪರವಾಗಿಲ್ಲ. ಬರೀ ನೆನೆಯ ಅವ್ರ ಸುಖ ಮಾತ್ರ ಅವ್ರು ನೋಡ್ಕೊಂತಾರೆ. ಈ ಪೊದ್ದಿ ನೋಡು ಆರಾಮಾಗಿ ಮನೆ ಕಟ್ಕೊಂಡು ಎಂಥ ಸಂದಕವಳೆ. ದೇವರು ನನ್ನಂಥವ್ರಿಗೆ ನೆನೆಯ ಬೋಲ್ ಶಿಕ್ಷೆ ಕೊಡ್ತಾನೆ. ಥೂ, ಈ ಮನೆ ಎಲ್ಲನೂ ನೋಡ್ತಿದ್ರೆ ಹೊಟ್ಟೆಲ್ಲ ಉರ್ದೋಯ್ತೈತೆ. ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟು ಮಾಡ್ಕೊಂಡ್ರೆ ಬೇಗ ಸತ್ತೋಯ್ತೀನಿ ಅಲ್ವಾ, ಸಮಾಧಾನ. ನಾನು ಖುಷಿಯಾಗಿರಬೇಕು ಅಂತಂದರೆ ಈ ಪೊದ್ದಿ ವಿಲ ಅಂತ ಒದ್ದಾಡಬೇಕು. ಅವಾಗ ನನಗೊಂಥರ ಖುಷಿ ಶಾನೆ ಆಯ್ತದೆ. ನಾನು ಶಾನೆ ಖುಷಿ ಪಟ್ಟರೆ ನಾನು ಶಾನೆ ವರ್ಷ ಬದುಕಿರ್ತೀನಿ ನಾನು. ಸಿಟ್ಟು ಮಾಡ್ಕೊಂಡಿದ್ದಂಗೆ ಹೆಂಗೆ ಶಾನೆ ವರ್ಷ ಬದುಕಬೇಕು ಅಂತಂದರೆ ಈ ಪೊದ್ದಿ ಕಿವಿ ಕೊಡ್ತಾ ಇದ್ರೆ ಆವಾಗ ಶಾನೆ ವರ್ಷ ಬದುಕ್ಬೋದು. ಇರಲಿ ಮಾಡ್ತೀನಿ ನೋಡಿ. ಇವಾಗ ಇವಳು ಕಾಟ ಕೊಡೋದ್ರಾಗೂ ಖುಷಿ ಸಿಗ್ತದೆ, ಆ ಬೊಡ್ಡಿ ನನ್ನ ಮಗ ಬೊಡ್ಡಿ ಅಳಿಯೋಂಗೆ ಕಾಟ ಕೊಡೋದ್ರಾಗೂ ಖುಷಿ ಸಿಗ್ತದೆ. ಇಬ್ರಿಗೂ ಸೇರಿ ಕಾಟ ಕೊಟ್ಬಿಟ್ಟು ನಾನು ಖುಷಿ ಪಡ್ತೀನಿ. ಅವಾಗ ಇನ್ನೂ ಶಾನೆ ದಿನ ಬದುಕ್ತೀನಿ. ಅಲ್ಲ, 2 ರೂಪಾಯಿ ಕೊಟ್ಟಿವ್ನಿ ಕೊತ್ತಂಬರಿಗೆ ಅಂತ ಹೇಳ್ಬಿಟ್ಟು ನನ್ನ ಮಗ 2 ರೂಪಾಯಿಗೆ ಎರಡು ಎಲ್ಲ ತೆಗೆದುಕೊಟ್ಟವನಿ. ದೊರಿದ್ರು ನನ್ನ ಮಗ. ಇವನ ಹತ್ರ ಹೊಸಿ ತಗೊಳ್ಳೋದು ಕಮ್ಮಿ ಮಾಡಬೇಕು, ಆವಾಗೇ ನನಗೆ ಬುದ್ಧಿ ಬರೋದು. ನೋಡು, 2 ಕೊಟ್ಟಿರೋದು 2 ಕಿತ ಸಾರ್ಗೆ ಹಾಕಿದ್ರೆ ಮುಗ್ದೋಯ್ತದಪ್ಪ. ಥೂ, ಏನು ಮಾಡೋಕ್ಕಾಗಿಲ್ಲ. ಎಲ್ಲ ಇಂಥವ್ರೇನೆ ನೆನೆಯ ಸಿಗೋದು ನಮ್ಗಂತೂ. ನಮ್ಮ ಅತ್ತೆ ಒಬ್ಬಳೇ ಕುಂತ್ಕೊಂಡವಳೆ. ಇದೆ ಸರಿಯಾದ ಸಮಯ. ಏನತ್ತೆ, ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಇದ್ದೀರಾ? ಇಲ್ಲ, ಕುಂತ್ಕೊಂಡು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಕಣ್ಕಾಣ್ತೀವ ಬಿಡಿಸ್ತಿರೋದು? ಬಿಡಿಸ್ತಾ ಇವ್ನಿ ಇಲ್ಲಿ ಬಂದ್ಬಿಟ್ಟು ಕೇಳೋದು ನೋಡು ಹೆಂಗೆ ಕೇಳ್ತಾಳೆ. ಬಿಡಿಸಿ ನಾನು ಹುಡುಗಿ ಇಕ್ಬಿಟ್ಟು ಬಂದೆ. ಬಿಡಿ ನನಗನ್ನಿಸ್ತದೆ ನೀವು ಹಿಂಗೆ ಅಂತೀನಿ ಅಂತ ತಿಳ್ಕೊಬೇಡಿ. ನನಗನ್ನಿಸ್ತದೆ ನೀನು ಮಗಳು ಅಂದರೆ ನನ್ನ ನಾದಿನಿ ಜೀವನನ ಈ ಪೊದ್ದಿನೇ ಹಾಳು ಮಾಡ್ತಾವಳೆ ಅಂತ ನಂಗೆ ಅನ್ನಿಸ್ತದೆ ಕಣತ್ತೆ. ಇದು ಯಾಕೆ ಪ್ಯಾಂಗ್ ಮುಂಡೆದೆ ಹಿಂಗೆ ಹೇಳ್ತೀಯಾ? ಅವಳು ಎಲ್ಲೋ ಬಿದ್ದವಳಲ್ಲ, ಅವಳು ನಮ್ಗೇನು ಸಂಬಂಧ? ಅದೇನು ಅಂತ ಹೇಳಿದ್ರೆ ಯಾವಾಗೂ ನಿಮ್ಮ ಒಳಿಯ ಯಾವಾಗೂ ಅವಳು ಮಂತಾಗೆ ನೀನು ಬಿದ್ದಿರ್ತಾನೆ. ಈ ಮನೆ ಕಟ್ಟೋದಕ್ಕೆ ಇನ್ಯಾರು ಸಹಾಯ ಮಾಡ್ತಾವ್ರೆ ಅಂತ ಅನ್ಕೊಂಡ್ರಿ? ಅಯ್ಯೋ, ನಿಮ್ಮ ಮಗಳು ಪ್ಯಾದ ಮುಂಡೆ ಇದ್ದಂಗೆ ಏನು ಗೊತ್ತಾಗಕ್ಕಿಲ್ಲ. ಎಲ್ಲನೂ ನಿಮ್ಮ ಒಳಿಯನೇನಿಯ ಆ ಪೊದ್ದಿಗೆಲ್ಲ ಸಹಾಯ ಮಾಡ್ತಿರೋದು ನೋಡಿಲ್ವೇ ನೀವು? 2-3 ಕಿತನ ನೋಡಿದ್ದೀನಪ್ಪ. ಯಾವಾಗೂ ಮನೆ ಕಟ್ಟೋದಾಗೆ ಬಿದ್ದಿರ್ತಾನೆ. ನನಗನ್ನಿಸ್ತದೆ ಆ ಪೊದ್ದಿನೇನೆಯ ಅವನ ಹತ್ರ ದುಡ್ಡು ಕಿತ್ಕೊಂಡು ಮನೆ ಕಟ್ತಾವಳೆ ಅಂತ ಹೇಳ್ಬಿಟ್ಟು. ಇದೇನೇ ಹಿಂಗೆ ಹೇಳ್ತಿದ್ಯಾ ನೀನು? ನಾನು ಯಾಕತ್ತೆ ಸುಳ್ಳು ಹೇಳಿ? ನಾನು ನಿಜನೇನೆಯ ಹೇಳ್ತಾ ಇವ್ನಿ. ದೇವ್ರಣೆಗೂ ಎಲ್ಲ ಹಿಂಗೆ ನಡೀತಾ ಇರೋದು. ನಿಮಗೇನು ವಿಷಯ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಮಗಳಿಗೆ ಏನು ಗೊತ್ತಾಗಕ್ಕಿಲ್ಲ. ಪೆದ್ ಬೊಡ್ಡೆ ತದಿದ್ದಂಗೆ ಅದು ಸುಮ್ಮನೆ ಐತದೆ, ಪ್ಯಾಂಗ್ ಇದ್ದಂಗೆ. ನೋಡು, ಆ ಪೊದ್ದಿ ಏನು ಹೇಳಿದ್ರೆ ಅದನ್ನೇನೆಯ ಕೇಳೋದವನು, ಬ್ಯಾರೇದೇನು ಕೇಳೋಕ್ಕಿಲ್ಲ. ಅಂತೂ ಇಂತೂ ನಿಮ್ಮ ಮಗಳು ಸಂಸಾರನ ಹಾಳು ಮಾಡೋದ್ರಾಗೆ ಎತ್ತಿದ ಕೈ ಪೊದ್ದಿ. ನೀವು ನೋಡಿದ್ರೆ ಅಯ್ಯೋ ಈ ಮನೆಯೆಲ್ಲ ಅಳಿಯೋನ ಹೆಸ್ರಿಗೆ ಬರಿತೀನಿ, ಅದೆಲ್ಲ ಬರಿತೀನಿ ಅಂತ ಹೇಳ್ತೀರಾ. ನಿಮ್ಮ ಮಗಳಿಗೂ ಕೈ ಕೊಟ್ಬಿಟ್ಟು ಆರಾಮಾಗಿ ಮುನ್ನೆಲ್ಲ ಈಚೆ ಕಡೆಗೆ ಹಾಕ್ಬಿಟ್ಟು ಮನೆಗಿತ್ತಾನ ಅಷ್ಟೇ ನೆನೆಯ. ಇದೇನಮ್ಮಿ ನೀನು ಹೇಳ್ತಿರೋದೆಲ್ಲ ದಿಟ್ಟನಾ? ಹ್ಞೂ ಕಣತ್ತೆ, ನಾನಿಂದ ನಿಮಗೆ ಕೆಟ್ಟದ್ದು ಬಯಸಿದೀನ ಅತ್ತೆ. ಯಾವಾಗೂ ಒಳ್ಳೇದೇ ನೆನೆಯ ಬಯಸೋದು. ನಿಮ್ಮ ಒಳಿಯನ್ನ ನೀವು ಕಂಟ್ರೋಲಾಗಿ ಮಾಡಿಕೊಂಡ್ರೆ ಆ ಪೊದ್ದಿ ಮನೆನೂ ಕಟ್ಟಕ್ಕಿಲ್ಲ, ಏನೂ ಕಟ್ಟಕ್ಕಿಲ್ಲ. ನೋಡಿದ್ರಾ, ಆಸ್ತಿ ಬರ್ಸ್ಕೊಳ್ಳೋ ತನಕ ಸುಮ್ಮನೆ ಇದ್ಲು. ಆಸ್ತಿ ಬರ್ಸ್ಕೊಂಡ್ಮೇಲೆ ನೀಟಾಗಿ ಎಸ್ಕೇಪ್ ಆಗೋಗ್ಬಿಟ್ಟವಳೆ. ಆಸ್ತಿ ಕೈಗೆ ಬರೋಗಂಟ ಒಂದು ಪದನೂ ಮಾತಾಡ್ತಾ ಇರಲಿಲ್ಲ. ಹೊಲ ಯಾವಾಗ ಬರ್ಕೊಟ್ನೋ ಆವಾಗಿಂದ ಇಳಿದು ಶಾನೆ ಆಗೋಗ್ಬಿಡ್ತು ತಗ. ನನ್ನ ಮಗಳಿಗೊಂಚೂರು ಬುದ್ಧಿ ಇಲ್ಲ. ನನ್ನ ಮಗಳಿಗೊಂಚೂರು ಕರ್ದು ಬುದ್ಧಿ ಹೇಳ್ಬೇಕು. ಇಲ್ಲ ಅಂತಂದರೆ ಅಷ್ಟೇ ನೆನೆಯ ಎಲ್ಲ ತಿರ್ಗ ಅವಳೇ ಕಿತ್ಕೊಬಿಡ್ತಾಳೆ. ಆ ಮನೆಯಾಳಿ ನನ್ನ ಮಗನ ಮರಳು ಮಾಡ್ಬಿಟ್ಟವಳು ಕಣಮ್ಮಿ. ಅದೇನು ಮರಳು ಮಾಡ್ಬಿಟ್ಟವಳನ್ನ ಆ ಕಾಣೆ. ನನ್ನ ಮಗ ನಾನು ಹೇಳಿದ ಮಾತೇ ಕೇಳೋಂಗಿಲ್ಲ. ನನ್ನ ಹೆಂಡತಿ ಮಾತೇ ನಾನು ಕೇಳೋದು ಅಂತ ಹೇಳ್ತಾನೆ. ಅದೇನು ಮೋಡಿ ಮಾಡಿ ಕೇಳೋ, ಅದೇನು ಕತ್ತಿಯೋ ನಾ ಕಾಣೆ. ನೋಡೋಣ ಇರು. ಇವಾಗೇ ನೆನೆಯ ಹೊಸಿ ಬುದ್ಧಿ ಹೇಳಿ, ಇವಾಗೇ ನೆನೆಯ ಹೇಳಿ. ಆಗೋ ಹಂಗಂತಿದ್ದಂಗೆ ನೆನೆಯ ಬಂದೇ ಬಿಟ್ಲು ಸುಮ. ಎಲ್ಗೆ ಹೋಗಿದ್ದೆ? ಕುಂತ್ಕ ಬಾಯಿಲಿ. ಏನಮ್ಮ, ಎಲ್ಲೂ ಹೋಗಿರ್ಲಿಲ್ವಲ್ಲ, ಈಚೆ ಕಡೆ ಕುಂತಿದ್ದೆ. ನಿನ್ ಗಂಡ ಎಲ್ಲೋದ? ಗೊತ್ತಿಲ್ಲ ಕಣಮ್ಮ, ಎಲ್ಗೋದ ಅಂತ ಹೇಳ್ಬಿಟ್ಟು ಎಲ್ಗೋ ಹೊರಗಡೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೊಂಟ. ಎಲ್ಗೆ ಅಂತ ಏನು ಹೇಳಲಿಲ್ಲ. ನೋಡು, ನಿನ್ ಗಂಡ ಎಲ್ಲೋಯ್ತಾನೆ ಎಲ್ಲಿ ಬತ್ತಾನೆ ಅಂತ ಹೇಳ್ಬಿಟ್ಟು ಹೊಸಿ ಅಡಕಕ್ಕೆ ತಗೊಳದ್ ಕಲಿ. ಹಿಂಗೆ ಉಟ್ಬಿಟ್ರೆ ನಿನ್ ಗಂಡ ಕೈ ತಪ್ಪು ಹೊಂಟೋಗ್ಬಿಡ್ತಾನೆ ಅಷ್ಟೇ ನೆನೆಯ. ನೀನು ಹೇಳ್ದಂಗೆ ನೆನೆಯ ಕೇಳ್ಬೇಕು ನಿನ್ ಗಂಡ. ಹಂಗೆ ಮಾಡಿಕ ನೀನು. ಇದ್ಯಾಕಮ್ಮ ಹಿಂಗೆ ಹೇಳ್ತಾ ಇದೀಯಾ? ಏನಾದರೂ ನೋಡ್ದ? ಅಯ್ಯೋ, ನೋಡ್ದೆ ಮಾತಾಡಕ್ಕಾಯ್ತದೇನವ? ನೋಡ್ದೆ ಮಾತಾಡಕ್ಕಾಯ್ತದ? ನಿನ್ ಗಂಡ 3 ಹೊತ್ತುನುವೆ ಆ ಪೊದ್ದಿ ಮನೆಗೆ ನೆನೆಯ 3 ಹೊತ್ತು ಬಿದ್ದಿರ್ತಾನೆ. ಯಾವಾಗೂ ಅವಳಿಗೆ ತಗೊಂಡೋಗಿ ಏನು ಮನೆಗೆ ಕಟ್ಟಕ್ಕೆ ದುಡ್ಡು ಪಡ್ಡು ಎಲ್ಲ ಇಡ್ರು ಸಿಗ್ತಾವನೆ. ನೀನೇ ಯೋಚನೆ ಮಾಡು. ಸುಮ್ಗೆ ಎಲ್ಲಿಂದ ಕಟ್ಟಕ್ಕಾಯ್ತದ ಮನೆಯ? ಯಾರ್ದು ಸಹಾಯ ಇಲ್ದಿದ್ದು ನಿಮ್ಮ ಅಣ್ಣಂಗೆ ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಮ ಅಣ್ಣನ ಹತ್ರ ದುಡ್ಡ ಇತ್ತು. ನೀನೇ ಯೋಚನೆ ಮಾಡು. ನಿನ್ನ ಗಂಡ ಸುಮ್ಮನೆ ಅಕ್ಕ ಅನ್ಕೊಂಡು ಇರಪರ ದುಡ್ಡೆಲ್ಲ ತಗೊಂಡೋಗಿ ಅವನಿಗೆ ಸುರಿತಿರೋದು. ನಮ್ಮನೆಗಿರೋದು ಎತ್ಕೊಂಡೋಗಿ ಸುರಿತಾವನೆ. ಈ ಲೋಪರುಗಳು ಬದಲಾಯ್ತಾರೆ ಅಂತ ಅನ್ಕೊಂಡೆ. ಈ ಲೋಪರುಗಳು ಈ ಜನ್ಮದಾಗೂ ಬದಲಾಗಕ್ಕಿಲ್ಲ. ಇವ್ರಿಗೊಂದು ಗತಿ ಕಾಣಿಸಿ ನಾನು ಹೆಂಡ್ತಿನ ಕರ್ಕೊಂಡು ಹೋಗ್ಬೇಕು. ಅಮ್ಮ, ಇದೇನಿದು? ಏನು ಅಲ್ವೇ ಪೆದ್ ಮುಂಡೆ,
ನಿನಗೆ ತಿಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ನಾನು. ಒಸಿ ತಿಳ್ಕ ನೀನು. ನಿನಗೇನು ತಲೆನಾಗೇನು ಬುದ್ಧಿಗಿದ್ದಿಲ್ವಾ ನಿನಗೆ? ತಲೆನಾಗೇನು ಬುದ್ಧಿ ಇಲ್ವಾ? ನಿನ್ನ ಗಂಡ ಅಲ್ಲಿ ಎಲ್ಲ ಹೋಗಿ ಅಲ್ದಾಡ್ಕೊಂಡು ಬರ್ತಾ ಇದ್ರು ಆರಾಮಾಗೆ ಕುಂತ್ಕೊಂಡಿರ್ತೀಯಲ್ಲ ಮನೆಗೆ ತಿನ್ಕೊಂಡು. ನಾಳೆ ನಿನ್ನ ಗಂಡ ಕೈ ತಪ್ಪೋದ್ಮೇಲೆ ಯೋಚನೆ ಮಾಡ್ತೀಯ ನೀನು? ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ ಹೇಳ್ಬಿಟ್ಟು ಈಗಲಿಂದನೇ ಒಸಿ ಆಡ್ಕೋ ಕಿಕ್ಕಳತ್ ಕಲ್ತ್ಕ. ಅಲ್ಲಿ ನೋಡು, ಅವನದೇ ನಯ ಪೈಸೆ ಆಸ್ತಿ ಐತೆ, ಎಲ್ಲ ನಿನ್ನ ಹೆಸ್ರನಾಗ 2 ಎಕರೆ ಹೊಲ ಇರೋದು. ನಿನ್ನ ಹೆಸ್ರನಾಗ ಐತೆ ಅಂತ ಹೇಳಿದ್ಮೇಲೆ ಯೋಚನೆ ಮಾಡು ಹೆಂಗಿರ್ಬೇಕು ನೀನು ಅಂತ ಹೇಳ್ಬಿಟ್ಟು. ನೋಡು, ಸುಮ್ಕೆನೆಯ ಅವನನ್ನ ಕೈಯಾಗ ಹಿಡ್ಕೊಂಡು ಆಟ ಆಡ್ಸೋದು ಕಲಿ. ಇಲ್ಲ ಅಂತಂದರೆ ಗಂಡಸರು ಪುಟ್ಟಂಗೆ ಬಿಟ್ಬಿಟ್ರೆ ಒಯ್ತಾ ಇರ್ತಾರೆ. ನಿನ್ನ ಜೀವನ ಈಗಲೇನಿಯ 3 ಬಟ್ಟೆ ಯಾಕೆ ಕುಂತೈತೆ, ಆಮೇಕಿಂದ ಇನ್ನೂ 3 ಬಟ್ಟೆ ಆಯ್ತದೆ. ಹೊಸಿ ಯೋಚನೆ ಮಾಡು, ತಲೆನಾಗ ಬುದ್ಧಿನಾಗೆ ಇಕ್ಕೊಂಡು ಉಪಯೋಗಿಸ್ಕೊಂಡು ಯೋಚನೆ ಮಾಡಿ ಜೀವನ ಮಾಡು. ಅಮ್ಮ, ನಾನೇನಮ್ಮ ಯೋಚನೆ ಮಾಡಲಿ? ನನಗೇನೋ ಅವರೆಲ್ಲ ಅಂಥವ್ರು ಅಂತ ಏನು ಅನ್ಸೋಕ್ಕಿಲ್ಲ. ನೀವು ಸುಮ್ಮನೆ ಏನೇನೋ ಹೇಳ್ಕೊಡ್ತೀರಾ. ನನಗೇನೋ ನನ್ನ ಗಂಡ ಪೊದ್ದಾಕೊಂಗೆ ಸುಮ್ಮನೆ ಸಹಾಯ ಮಾಡ್ತೈತೆ ಅಂತ ಅನ್ಸೋಕ್ಕಿಲ್ಲ. ಯಾಕಂದರೆ ನನ್ನ ಗಂಡನ ಹತ್ರನೇ ದುಡ್ಡಿಲ್ಲ, 10 ಪೈಸೆನೂ. ಎಲ್ಲಿಂದ ಸಹಾಯ ಮಾಡ್ತಾನೆ? ನೀವೆಲ್ಲ ಸುಮ್ಕೆನೇ ಸುಳ್ಳು ಹೇಳ್ತಿದ್ದೀರಾ. ಸುಮ್ಕಿರ್ರಿ. ನನ್ನ ಗಂಡಂತಾಗೇನೇ ದುಡ್ಡಿಲ್ಲ, ಅಂಥದ್ದೂ ಇಲ್ಲ. ನೀವು ಇದೊಳ್ಳೆ ಸಂದ ಕೇಳ್ತೀರಾ. ಸುಮ್ಮನೆ ಈಗ ನಾನು ಅವ್ರನ್ನ ಕೇಳಿದ್ರೆ ನಾನೇ ಒಡೆದು ಬಿಸಾಕ್ಬಿಡ್ತಾರೆ ಅಷ್ಟೇನೇ. ಯಾಕೆ ಹೊಡೆದು ಬಿಸಾಕ್ತಾನೆ ಅವನು? ಯಾಕೆ ಹೊಡೆದು ಬಿಸಾಕ್ತಾನೆ? ನೀನಿನ್ನ ಹೊಡೆದು ಬಿಸಾಕ್ಬೇಕು ಅವನ್ನ. ಏನು ತೆಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತಲೆ ತೆಗೆಸ್ಕೊಂತೀಯ? ನೀನೇನು ತೆಪ್ಪು ಮಾಡಿದ್ಯಾ? ನೀನು 2ನೇ ಮದುವೆ ಮಾಡ್ಕೊಂತೀನಿ ಅಂತ ಹೊರಟಿದ್ದೆ ಅಷ್ಟೇನಿಯ. ಆದರೆ ದೊರಿದ್ರು ನನ್ನ ಮಗ ನಿನ್ನ ಗಂಡ ಯಾವಳನ್ನ ಕರ್ಕೊಂಡು ಓಡೆ ಹೊಂಟೋಗ್ಬಿಟ್ಟಿದ್ನಲ್ಲ, ಅದೇಳು ಅವನದೇನೆಯ ದೊಡ್ಡ ತೆಪ್ಪಿರೋದು. ನಿಂದೇನು ತೆಪ್ಪೈತೆ? ಮಹಾ ತೆಪ್ಪು. ನೀನೇ ಯೋಚನೆ ಮಾಡು, ನಿಂದು ತೆಪ್ಪನ್ನದೇನೆಯ ಇಲ್ಲ, ಎಲ್ಲ ನಿನ್ನ ಗಂಡಂದೇನೆಯ ತೆಪ್ಪು. ನಾವು ಹೇಳ್ದಂಗೆ ಕೇಳಿದ್ರೆ ನಿನ್ನ ಜೀವನ ನಡೀತದೆ. ಇಲ್ಲ ಅಂತಂದರೆ ಪುಟ್ಬಾತು ಬಂದ್ಬಿಡ್ತೀಯ. ಯೋಚನೆ ಮಾಡು. ಇವ್ರ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕ? ನನ್ನ ಹೆಂಡತಿಗೆ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಳ್ದಿರೋದೆಲ್ಲ ತಲೆಗೆ ತುಂಬಿ ಕೇಳಿಸ್ತಾವಳಲ್ಲ. ಇವಳಿಗಿಂತ ದೊಡ್ಡ ರೋಗ ಬಂದೈತೆ. ಆದ್ರೂ ಇವಳಿಗೆ ಏನು ಪರಿಜ್ಞಾನ ಇಲ್ವ ಇವಳಿಗೆ? ನಾನು ಸತ್ತೋಯ್ತೀನಪ್ಪ, ಯಾಕೆ ಬೇಕು ಕಂಡೋರನ್ನ ಸಂದಕ್ಕಿರಲಿ ಅನ್ನೋದು ಬಿಟ್ಬಿಟ್ಟು ಏನು ಖುಷಿಯಾಗಿ ಕಂಡೋರಿಗೆಲ್ಲ ಹೇಳ್ಕೊಟ್ಟು ಜೀವನ ಹಾಳು ಮಾಡ್ತಾವಳಲ್ಲ. ನಾನು ಹಿಂಗೆ ಇದ್ರೆ ಎಲ್ಲೋ ಹೋಗ್ಬಿಡ್ತದೆ. ನಾನು ಗಂಡಸು ಅದನ್ನು ಬಂದು ಹೆಂಗ್ಸ್ ಮನೆಗೆ ಬಿದ್ದಿದ್ರೆ ಹಿಂಗೇನೇ ಆಗೋದು. ಈಗ ನಾನು ಏನು ಮಾಡ್ಬೇಕತ್ಗೆ? ನೀನೇನು ಮಾಡಬೇಕಾಗಿಲ್ಲ, ನಾನು ಹೇಳ್ದಂಗೆ ಮಾಡು. ಅವನ್ನ ಎಲ್ಗೂ ಕಳ್ಸಕ್ಕೆ ಹೋಗ್ಬೇಡ. ಎಲ್ಲೋಯ್ತೀಯಾ ಎಲ್ಲಿ ಬತ್ತಿ ಅಂತ ವಿಚಾರಿಸ್ಕ. ಪೊದ್ದಿಮಂತಕ್ಕೆ ಹೋಗಿದ್ದೆ ಅಂದರೆ ಕ್ಯಾಕಸ್ ಮಕ್ಕೋಗಿತಾ ಇರೋ, ಅವಾಗ ಮುಚ್ಕೊಂಡು ಅವನೇ ಸುಮ್ಮನೆ ಆಯ್ತಾನೆ. ಸರಿನಾ? ಬಂದ ತಕ್ಷಣ ಬುಡಕ್ಕೆ ಹೋಗ್ಬೇಡ, ರುಬ್ಬು ಹಾಕ್ಕೊಂಡು ಅವಾಗೊಂದು. ನೀನೇನೇ ಮನೆ ಕಟ್ಕೋಬೋದಿತ್ತಪ್ಪ ಆರಾಮಾಗಿ. ಕಂಡವರು ಕಟ್ಕೊಡೋದ್ರು ಬಿಟ್ಬಿಟ್ಟು ನಿಂದು ಒಂದು ಜೀವನ, ನೀನು ಒಂದು ಮಗ ಮಾಡ್ಕೊಂಡು ನೀನು ಸುಖವಾಗಿರಂಗೆ ನೋಡ್ಕ. ಸರಿನೇ? ಹಿಂಗೆ ಇದು ಬಿಟ್ರೆ ಆಗಕ್ಕಿಲ್ಲ. ನೋಡು, ನಿಮ್ಮ ಹೊತ್ತಿಗೆ ನೀನು ಒಳ್ಳೇದಕ್ಕೆ ನೀನು ಎಲ್ಲ ಹೇಳ್ತಿರೋದು. ಹೇಳ್ದಂಗೆ ಕೇಳು. ಇಲ್ಲ ಅಂತಂದರೆ ಬೀದಿ ಪಾಲ್ ಆಯ್ತೀಯ ಅಷ್ಟೇನೇನೆ. ಅಮ್ಮೋ, ನನ್ನ ಗಂಡನ ಕೇಳಕ್ಕೆ ನಂಗೆ ಭಯವಾಯ್ತದ ಕಣಮ್ಮ. ನಾನೇನು ಕೇಳೋಕ್ಕಿಲ್ಲ. ಬೇಕಾದ್ರೆ ನೀವೇ ಕೇಳಿ ಎಲ್ಲೋದೆ ಎಲ್ಲಿ ಬಂದೆ ಅಂತ ಹೇಳ್ಬಿಟ್ಟು. ನಾನು ಕೇಳಿದ ತಕ್ಷಣ ಮುನಿಸ್ಕೊಂಡು ಇರೋಕ್ಕಿಲ್ಲ ಮನೆಗೆ ಅಂತ ಹೊಂಟ್ಬಿಟ್ರೆ ನಾನೇನು ಮಾಡಲಿ? ಯಾಕೆ ಹೋಯ್ತಾನೆ ಬಿಟ್ಬಿಟ್ಟು? ಅದು ಯಾಕೆ ಹೋಯ್ತಾನೆ? ಅವನಿಗೇನು ಗತಿ ಐತೆ ಅಂತ ಹೇಳ್ಬಿಟ್ಟು ಹೋಯ್ತಾನೆ ಅವನು? ಅವನ ಹತ್ರನೇ ಏನು ಗತಿ ಇಲ್ಲ. ಬಂದ್ಬಿಟ್ಟೆಲ್ಲ ನಿಂತಾಗ ಬಿದ್ದವನೆ. ನೀನು ಯಾಕೆ ಯೋಚನೆ ಮಾಡಕ್ಕೆ ಹೋಯ್ತೀಯಾ? ಬಾಯಿ ಮುಚ್ಕೊಂಡು ಏನೋ ಇರೋದನ್ನ ಇದು ಮಾಡ್ಕೊಂಡು ಸುಮ್ಕಿರು. ನಿಂದೊಳ್ಳೆನೆಯ ಇದಾಯ್ತು, ತಲೆನೋವಾಯ್ತು. ಏನು ತಿಳಿಯಲ್ಲ ಪಳಿಯಲ್ಲ ನಿನ್ಗಂತೂ. ಏನೇ ಸುಮಾ, ಏನು ಮಾಡ್ತಾ ಇದೀಯಾ? ನಿನ್ನ ಗಂಟ ಬಂದ ಕೇಳು. ರೀ, ಅದೇನು ಇಲ್ಲ, ಸುಮ್ಮನೆ ಕುಂತ್ಕೊಂಡು ನಾನು ನಮ್ಮಮ್ಮ ಅತ್ತಿಗೆ ಎಲ್ಲನೂ ಮಾತಾಡ್ತಾ ಇದ್ವಿ. ಹೌದಾ? ಸುಮ್ಮನೆ ಮಾತಾಡ್ತಾ ಇದ್ರಾ? ಹ್ಞೂ ರೀ. ರೀ, ಎಲ್ಲೋಗಿದ್ರಿ ಈ ಸತ್ತುನುವೆ? ಯಾಕೆ ಇಷ್ಟು ದಿನ ಕೇಳ್ತಿದ್ದಳು, ಇವಾಗ ಕೇಳ್ತಾ ಇದೀಯಾ? ಅಯ್ಯೋ, ಎಂಡ್ರು ಕೇಳ್ತಿದ್ದಂಗೆ ಇನ್ಯಾರಪ್ಪ ಕೇಳ್ತಾರೆ? ಎಲ್ಲೋಗಿದ್ರಿ ಅಂತ ಹೇಳ್ಬಿಟ್ಟು ಇನ್ಯಾರು ಕೇಳ್ತಾರೆ? ಹೇಳಿ, ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎಂಟಿ ಕೇಳಿದ್ರೆ ನೀವು ಹೇಳ್ಬಾರ್ದೇನು? ಎಂಟಿ ಕೇಳಿದ್ರೆ ಹೇಳ್ಬೋದು, ಎಂಟಿ ಕೇಳಿದ್ರೆ ಯಾರು ಹೇಳೋಕ್ಕಿಲ್ಲ ಅಂತ ಹೇಳಕ್ಕಿಲ್ಲ. ಆದರೆ ಎಂಟಿಗೆ ಯಾವಳೋ ಹೇಳ್ಬಿಟ್ಟು ಕೇಳು ಅಂತ ಹೇಳ್ತಾರಲ್ಲ, ಅವಾಗ ಉತ್ತರ ಕೊಡೋ ಅವಶ್ಯಕತೆ ಅನ್ನೋದು ಏನೂ ಇರೋಕ್ಕಿಲ್ಲ. ಏನೇ ಇಷ್ಟು ದಿನ ಕೇಳಿದಳು, ಇವಾಗ ಕೇಳ್ತಾ ಇದೆಯಾ? ಏನು ಸಮಾಚಾರ? ರೀ, ನಾನೇನು ಕೇಳಿಲ್ಲಪ್ಪ, ನಾನೇನು ಕೇಳಲೇ ಇಲ್ಲ. ಪೊದ್ದಕ್ಕರು ಮಂತಕ್ಕೆ ಹೋಗಿದ್ದೆ. ಪೊದ್ದಕ್ಕರು ಮನೆಗೆಲ್ಲನೂ ಇವಾಗ ಪ್ಲಾಸ್ಟಿಂಗ್ ಎಲ್ಲನೂ ಮಾಡ್ತಾವ್ರೆ. ಅದಕ್ಕೆ ನೋಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಈಗ ಎಲ್ಲೋಗಿದ್ದೆ ಅಂತ ಹೇಳಿದ್ನಲ್ಲ, ಈಗ ಅದನ್ನು ತಿಳ್ಕೊಂಡು ನೀನೇನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಏನೇ ಮಾಡಬೇಕು ಅನ್ಕೊಂಡಿದ್ಯಾ? ಏನೂ ಇಲ್ಲ ರೀ, ಏನೂ ಇಲ್ಲ. ಇರು, ಬಂದೆ. ನಾನು ಹೇಳಿಲ್ವತ್ತೆ? ನಾನು ಹೇಳಿಲ್ವ ಸುಮಾ? ಯಾವಾಗೂ ಪೊದ್ದಿಯವ್ರ ಮಂತಾಗೆ ನೀ ಬಿದ್ದಿರ್ತಾನೆ ಅಂತ ಹೇಳ್ಬಿಟ್ಟು ಬರೀ ಅವಳಿಗೆಲ್ಲ ನನ್ನ ವೆಯ್ಡ್ರು ಸಿಡ್ರು ಸಿಗ್ತಾವನೆ. ಅದು ಏನು ಮೋಡಿ ಮಾಡೋಳು ಏನು ಕತೆಗೆ ಗೊತ್ತಿಲ್ಲ. ನಿನ್ನೂ ಸರಾಗಿ ನೀನು ಇರಬೇಕು. ನೋಡು, ಇವಾಗ ಅದು ಏನೋ ದೊಡ್ಡದಕ್ಕೆ ಈಸು ದೊಬ್ಬಾಗ್ತೀನಿ ಅಂತ ಹೇಳ್ಬಿಟ್ಟು ಹೋಗವನಿ. ಬಂದ ತಕ್ಷಣ ನೀನು ಜಗಳ ಶುರುವಚ್ಕ ಬಿಡ್ಬೇಡ. ಹ್ಞೂ ಮಗಳೇ, ಹಿಂಗೆ ಬಿಟ್ಬಿಟ್ರೆ ಆಗಕ್ಕಿಲ್ಲ. ಶುರು ಮಾಡ್ಬೇಕು ನೀನು ಜಗಳವ. ಸರಿ ಕಣಮ್ಮ, ಆಯಿತು. ಇವರಿಬ್ರು ಕಿತ್ತಾಡಿದ್ರೆ ಅವಾಗೊಂಚೂರು ನನಗೆ ಖುಷಿ ಆಯ್ತದೆ. ನಾನು ಸಾಯ್ತಾ ಇದ್ದೀನಿ ಅಂತಂದರೆ ಈ ನನ್ನ ಮಗ ಗಸೆ ಪಾಯಸ ಕುಡಿತೀಯಾ? ನಾನು ಸಾಯ್ತೀನಿ ಅಂತ ಗೊತ್ತಿದ್ರು ನನಗೆ ಈಗ ನೀವಿಬ್ರು ಕಿತ್ತಾಡ್ತಿರಲ್ಲ, ಅದು ನೋಡಿ ಒಬ್ಬಟ್ಟು ಮಾಡ್ಕೊಂಡೆ ತಿಂತೀನಿ ಹೇಳಿ ನಾನು.